ಹಾಯ್ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ನಾವು ಚೈಲ್ಡ್ಹುಡ್ಡಲ್ಲಿ ರಾಗಿ ತೆನೆ ಸುಟ್ಕೊಂಡು ತಿಂತಿದ್ರಿ. ಅದು ಇವಾಗ ತುಂಬ ಜನ ಎಲ್ಲ ಮರ್ತಿರ್ತಾರೆ. ಅದನ್ನು ನಾವು ಇವಾಗ ನೆನಪಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ. ನಾವು ವರ್ಷ ಮಾಡ್ತೀರಿ ಆ ಥರ, ನಿಮಗೂ ತೋರಿಸ್ತೀರಿ. ಬನ್ನಿ ನೋಡೋಣ. ಇವಾಗ ತೆನೆ ಕೀಳೋಣ. ನಾವು ಚಾಕು ಏನು ತಂದಿಲ್ಲ. ಯಾವ ಥರ ನಾವು ತೆನೆ ಕೀಳ್ತೀರಿ ಅಂತ ನೋಡಿ ನೀವು. ಅದು ಬೇರೆಯವರಲ್ಲ, ಅವ್ರು ನೋಡಿದ್ರೆ ಹಳ್ಳಿ ಕಡೆ ಇದ್ರೆ 100% ಕೆಲಸ ಮಾಡಿರ್ತೀರಾ, ಇರ್ತೀರಾ ಅನ್ಕೊಂಡಿರ್ತೀರಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್, ಇದು ಬಲ್ತೈತೆ ನೋಡಿ. ಇದು ರಾಗಿ ಕಾಳು. ಇದನ್ನ ಹಸಿಯಾಗಿದ್ದಾಗ ಈ ತರ ಇರುತ್ತೆ, ಗರಿ ಇರುತ್ತೆ, ಒಂದು ಗರಿ ಇರುತ್ತೆ ನೋಡ್ರಿ. ನೀವು ಗರಿ ಇಟ್ಕೊಂಡು ನೋಡ್ರಿ, ಅಷ್ಟೇ ಅಷ್ಟೇ ಬಂದ್ಬಿಟ್ಟು ಅಷ್ಟೇ. ಈ ಥರ ಆಲ್ರೆಡಿ ನಾವು ಒಂದು 10-15 ಕಿತ್ತಿಟ್ಟಿದ್ದೀರಿ. ಇವಾಗ ನಿಮಗೆ ಚಾಕು ಏನು ಇಲ್ದಿರ ಕೈಯಲ್ಲಿ ಹೆಂಗೆ ತೆಗಿಯೋದು ಅಂತ ತೋರಿಸಿದ್ದು. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಒಂದು ಪುಟ್ಟದಾದ ನಮ್ಮ ಹುಡುಗರಿಗೆಲ್ಲ ಒಂದು ಅರಮನೆ ಕಟ್ಟಿದ್ರಿ. ಬನ್ನಿ ನಿಮಗೂ ತೋರಿಸ್ತೀನಿ. ಬನ್ನಿ. ನೋಡಿ, ಇದೇ ನಮ್ಮದು ಅಡ್ಡ. ಇವಾಗ ನೋಡಿ ನಾವು ಏನೇನು ಮಾಡ್ತೀರಿ ಅಂತ ನೋಡಿ ಫ್ರೆಂಡ್ಸ್. ಇಷ್ಟು ಕಿತ್ತಿದ್ದೀರಿ ನಾವು ನಮ್ಮ ಕೈಲಾದಷ್ಟು. ಅದು ಚಾಕು ಏನು ಇಲ್ಲ, ಬರೀ ಕೈಯಲ್ಲೇ ಕಿತ್ತಿರೋದು. ಆಗ ನಾವು ಚಿಕ್ಕ ವಯಸ್ಸಲ್ಲೂ ಇದೇ ಥರನೇ ಕೀಳ್ತಾ ಇದ್ದಿದ್ದು. ನಮ್ಗೆ ಆಗ ಚಾಕು ಏನು ಇರ್ತಾ ಇರಲಿಲ್ಲ. ಇಷ್ಟು ಕಿತ್ತಿದ್ದೀರಿ ನೋಡಿ. ಈ ಥರ ಇರಬೇಕು ನಾವು ತೆನೆ ಕೀಳಬೇಕು ಅಂದರೆ. ನೀವೆಲ್ಲ ಚೆನ್ನಾಗಿ ಬಲ್ತಿರ್ಬೇಕು, ಹಾಲಿರಬೇಕು. ಆ ಕಾಳಲ್ಲಿ ಹಾಲು ಅಲ್ಲಿ ಥರ ಬರಬೇಕು. ಹಿಂಗೆ ಇಷ್ಟಿದ್ರೆ ನೋಡ್ರಿ, ಈ ಥರ ಇರಬೇಕು. ನೀವು ಎಲ್ಗಾದ್ರೂ ಹೋದ್ರೆ ಈ ಥರ ಇರೋ ತೆನೆನೇ ಕೀಳ್ರಿ, ಓಕೆನಾ? ಇವಾಗ ಏನಪ್ಪ ಅಂತಂದರೆ ಇದನ್ನ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀರಿ ನೋಡ್ರಿ ಫ್ರೆಂಡ್ಸ್. ಇವಾಗ ನಾವು ರಾಗಿ ಸುಡಬೇಕು ಅಂದರೆ ನಮಗೆ ಇವಾಗ ಸೌದೆ ಬೇಕು. ಸೌದೆ ಇವಾಗ ಇಲ್ಲೇ ನಮ್ಮ ನೀಲಗಿರಿ ತೋಪಿದೆ, ನಮ್ಮ ಫ್ರೆಂಡ್ ಅವ್ರದ್ದು. ಅವ್ರ ತೋಪಲ್ಲಿ ಸ್ವಲ್ಪ ಸೌದೆ ಹಾಕೊಂತೀರಿ. ಎಲ್ಲ ಇಲ್ಲೇ ಬಿದ್ದಿದೆ, ಎಲ್ಲ ಇವಾಗೆಲ್ಲ ಮುರಿದಿಡ್ತೀರಿ. ನೋಡಿ ಇವಾಗ ಏನು ಮಾಡ್ತೀರಿ ಬನ್ನಿ. ಅಷ್ಟೇ, ಈ ಥರ ಸೌದೆ ಎಲ್ಲ ಮುರಿದು ಬೆಂಕಿ ಹಾಕೋದು. ಅದೇ ಫ್ರೆಂಡ್ಸ್, ಆಗಿನ ಕಾಲದಲ್ಲಿ ಯಾವುದೇ ರೀತಿ ಗ್ಯಾಸು ಅದೇನು ಇರ್ತಾ ಇರಲಿಲ್ಲ. ಇದೇ ಥರ ಸೌದೆಯಲ್ಲೇ ನಮ್ಮ ಹಳ್ಳಿ ಕಡೆ ಎಲ್ಲ ಅಡುಗೆ ಮಾಡೋದು. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಥರದ್ರಲ್ಲೇ ಸುಡ್ತಾ ಇರಿದ್ದು, ಅದಕ್ಕೆ ನಮಗೆ ಸೌದೆ ಮುರಿತಾ ಇರೋದು. ಅದೇ ಫ್ರೆಂಡ್ಸ್, ಈಗ ಬೆಂಕಿ ಹಚ್ತಾ ಇದ್ದೀನಿ ನೋಡ್ರಿ. ನಾವು ಮನೆಯಲ್ಲಿ ಒಂದು ಎಲೆ ಬೆಂಕಿ ಎತ್ಕೊಂಡ್ರೆ ಸಾಕು. ಗಾಳಿ ಇದೆ, ನೋಡಕ್ಕಾಗಲ್ಲ. ಈಗ ತೆನೆ ಎಲ್ಲ ಎತ್ಕೊಂತ ಇದ್ರಿ, ಬೆಂಕಿ ಹಚ್ಚಿದ್ದಾರೆ ನಮ್ಮ ಬ್ರದರು. ಈಗ ನೋಡ್ರಿ, ಈ ತೆನೆನ ಈಗ ನಾವು ಬೆಂಕಿ ಎಲ್ಲ ಹಾಕ್ತಾ ಇದ್ವಿ. ನೋಡಿ ಬನ್ನಿ, ಎಲೆನೆಲ್ಲ ಕ್ಲೀನಾಗಿ ಕಿತ್ತಾಕ್ಬಿಟ್ಟು ನೋಡ್ರಿ, ಈ ಥರ ಇದೆಯಲ್ಲ, ಈ ಥರ ಇಟ್ಕೊಬೇಕು ಎರಡೆರಡು. ಇದು ಬಿಸಿ ಇದ್ದಂಗೆ ನಾವಲ್ಲಿ ಉಜ್ಜಿಬಿಡ್ಬೇಕು, ಇಲ್ಲ ಅಂತಂದರೆ ಅದು ಕಾಳು ಉದ್ರಲ್ಲ. ನೋಡಿ ಇವಾಗ ಉಜ್ತೀನಿ. ತುಂಬ ಬಿಸಿ ಇದೆ. ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಕಾಳೆಲ್ಲ ಬಿಡಿಸಿದ್ದೀರಿ. ಎಲ್ಲ ತೆನೆ ಎಲ್ಲ ಉಜ್ಕೊಂಡು ಈ ಥರ ಕಾಳೆಲ್ಲ ಬಿಡಿಸಿದ್ದೀರಿ ಈ ಥರ. ಇವಾಗ ಇದರಲ್ಲಿ ಡಸ್ಟ್ ಇರುತ್ತಲ್ಲ, ಅದು ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಬೇಕು. ಈ ಥರ ಮಾಡ್ತಾಯಿದ್ರೆ ಅದೇ ಹೋಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಡಸ್ಟ್ ಎಲ್ಲ ಹೋಗುತ್ತೆ ನೋಡಿ, ಈ ಥರ ಧೂಳು ಇರುತ್ತೆ. ಹಾಂ, ಈ ಥರ ಆಗಿದೆ ಫೈನಲಿ ಕಾಳು. ನೋಡ್ರಿ, ಕೈಯೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಹೆಂಗಿದೆ ನಮ್ಮ ಕೈಗಳು ನೋಡಿ ಹೆಂಗಿದೆ. ಕೈಗಳು ಈ ಥರ ಇದೆ ಅಂತ ನಾವೇನು ಬೇಜಾರೇನು ಮಾಡ್ಕೊಳಲ್ಲ. ಯಾಕಂದರೆ ನಾವು ತಿನ್ನಬೇಕು ಅಂತಲೇ ಮಾಡ್ತಾ ಇರೋರು, ನಾವೆಲ್ಲ ಮಣ್ಣಲ್ಲಿ ಕೆಲಸ ಮಾಡಿರೋರು. ಹಾಗಾಗಿ ನಮಗೇನು ಅದೆಲ್ಲ ಏನು ಬೇಜಾರೇನಿಲ್ಲ.
ನೋಡಿ ಈಗ ಸಕ್ಕರೆ ಹಾಕೊಂಡು ತಿಂತೀರಿ ನಾವು. ಮುಂಚೆ ಸಕ್ಕರೆನೂ ಇಲ್ಲ ಏನೂ ಇಲ್ಲ, ಇವಾಗ ಸ್ವಲ್ಪ ಬಾಯಿ ಸಿಹಿ ಆಗಲಿ ಅಂತ ಸಕ್ಕರೆ ಹಾಕೊಂಡು ತಿಂತಾ ಇದ್ದೀರಿ. ನೋಡಿ ಫ್ರೆಂಡ್ಸ್, ಆ ತೆನೆನ ಸುಟ್ಟು ಎಲ್ಲ ಕ್ಲೀನಾಗಿ ಉದುರ್ಕೊಂಡಿದ್ರೆ ಫೈನಲ್ ಆಗಿ ಇಷ್ಟು ಬಂದಿದೆ. ನಾವು ಮೊದಲಾಗಿದ್ರೆ ಅದೇ ಥರ ತೆನೆ ತಿಂದ್ಬಿಡ್ತಾ ಇದ್ರಿ. ಸಕ್ಕರೆ ಬೇಯಿಸ್ಕೊಂಡ್ರು ತಿನ್ಬೋದು, ಇಲ್ಲಾಂದರೆ ಹಂಗೆ ಬೇಕು ಅಂದರೂ ತಿನ್ಬೋದು. ಫ್ರೆಂಡ್ಸ್, ಇವಾಗ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ದೀರಿ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಬಾಯಿ ಸ್ವಲ್ಪ ಸಿಹಿಯಾಗಿರಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ಹಾಕ್ತೀರಿ, ಜಾಸ್ತಿ ಓವರ್ ಆಗಿಬಿಡುತ್ತೆ. ಸಾಕು ನೋಡಿ ಫ್ರೆಂಡ್ಸ್, ಫೈನಲ್ ನೋಡಿ ಆಗಿ ಸಕ್ಕರೆ ಈ ಥರ ಮಿಕ್ಸ್ ಮಾಡಿದ್ದೀರಿ. ಎಲ್ಲ ಹಿಂಗೆಲ್ಲ ಮಿಕ್ಸ್ ಮಾಡ್ತೀರಿ. ಆಮೇಲೆ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವಿಬ್ರು ಬೆಳಗ್ಗೆಯಿಂದ ಮುಖ ತೊಳೆದಿಲ್ಲ, ಏನಾದ ಆಗಲಿ ತಿಂದಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾಡ್ತಾಯಿದ್ದೀರಿ. ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ರೆ ಚಿಕ್ಕ ವಯಸ್ಸಿಗೆ ಹೊಟ್ಟೋಗ್ಬಿಟ್ರೆ ಆ ಥರ ಇದೆ. ಫ್ರೆಂಡ್ಸ್, ಇವಾಗ ವಿಡಿಯೋ ಕೊನೆ ತನಕ ಕಂಪ್ಲೀಟ್ ಮಾಡಿದ್ದೀರಿ. ನಾವು ವಿಡಿಯೋದಲ್ಲಿ ಖಂಡಿತ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀರಿ. ನಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋ ಪ್ರಯತ್ನ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತಿ. ಎಲ್ಲರಿಗೂ ವಿಡಿಯೋ ಆದಷ್ಟು ಬೇಗ ತಲುಪುತ್ತೆ. ಬಾಯ್ ಫ್ರೆಂಡ್ಸ್.